ಜರಾ ಬಿಟ್ಟ ಬಾಣ ಕೃಷ್ಣನಿಗೆ ತಗುಲಿದಾಗ ಆತ ಯಾವ ವೃಕ್ಷದ ಕೆಳಗೆ ಮಲಗಿದ್ದ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಅದೇ ವೃಕ್ಷದ ಬಗ್ಗೆ ತಿಳ್ಕೊಳ್ಳೋಣ. ವೃಕ್ಷಗಳ ರಾಜ್ಯ ಅಂತ ಕರಿತೀವಿ ನಾವಿದನ್ನ, ಅದುವೇ ಅಶ್ವತ್ಥ ವೃಕ್ಷ. ದಟ್ಸ್ ಪೀಪಲ್ ಟ್ರೀ. ಈ ವೃಕ್ಷದಲ್ಲಿ ತ್ರಿಮೂರ್ತಿಗಳು ವಾಸಿಸ್ತಾರೆ ಅನ್ನೋದು ನಂಬಿಕೆ. ಇದರ ಬುಡದಲ್ಲಿ ಸಾಕ್ಷಾತ್ ವಿಷ್ಣು ಹಾಗೂ ಇದರ ಎಲೆಗಳಲ್ಲಿ ಶಿವ ವಾಸಿಸ್ತಾನೆ. ಭಾರತದಲ್ಲಿ ಮಾತ್ರವಲ್ಲದೆ ಇದನ್ನ ಸಾಕಷ್ಟು ಸಮುದಾಯದವರು ವಿಶ್ ಫುಲ್ಫಿಲಿಂಗ್ ಟ್ರೀ ಅಂತಲೇ ಪರಿಗಣಿಸ್ತಾರೆ. ಬೇರೆ ಬೇರೆ ಧರ್ಮಗಳಲ್ಲಿ ಸಹ ಇದಕ್ಕೆ ಸಾಕಷ್ಟು ಮಹತ್ವವಿದೆ, ಪೂಜೆ ಸಹ ಇದೆ. ಇದನ್ನ ವರ್ಲ್ಡ್ ಟ್ರೀ ಅಂತಾರೆ, ಕಾಸ್ಮಿಕ್ ಟ್ರೀ, ಇನ್ನು ಟ್ರೀ ಆಫ್ ಲೈಫ್ ಅಂತ ಸಹ ಕರೀತಾರೆ. ಹಾಗೂ ಭೂಮಂಡಲದ ಮಧ್ಯ ಭಾಗವನ್ನ ಇದು ಸೂಚಿಸುತ್ತೆ. ಋಗ್ವೇದದ ಮಂತ್ರಗಳಲ್ಲಿ ಅಶ್ವತ್ಥ ವೃಕ್ಷದ ಉಲ್ಲೇಖ ಇದೆ. ಇನ್ನು ಬೌದ್ಧ ಮತದಲ್ಲಿ ಸಹ ಇದಕ್ಕೆ ಬಹಳ ಮಹತ್ವವಿದೆ. ಗೌತಮ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಬೋಧಿ ವೃಕ್ಷದ ಕೆಳಗೆ. ಈ ಬೋಧಿ ವೃಕ್ಷ ಅಶ್ವತ್ಥ ವೃಕ್ಷದ ಒಂದು ಜಾತಿ. ಸಾಕ್ಷಾತ್ ಕೃಷ್ಣ ಅಶ್ವತ್ಥ ವೃಕ್ಷವನ್ನ ಹೇಗೆ ವರ್ಣಿಸಿದಾನೆ ಗೊತ್ತಾ? ಅಶ್ವತ್ಥ ವೃಕ್ಷಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಇದರ ಬೇರು ಮೇಲ್ಭಾಗಕ್ಕೆ ಬೆಳೆದರೆ ಕೊಂಬೆಗಳು ಕೆಳಕ್ಕೆ ಮುಖ ಮಾಡಿರುತ್ತವೆ. ಇದನ್ನ ಕತ್ತರಿಸಲು ಸಹ ಅಸಾಧ್ಯ ಅಂದಿದ್ದಾನೆ ಕೃಷ್ಣ. ಆದ್ರೆ ಕಲಿಯುಗದಲ್ಲಿ ನಾವು ಯಾವ್ದನ್ನೂ ಉಳಿಸ್ಕೊಳ್ಳೋದಿಲ್ಲ. ಎಂಥ ಮರವನ್ನೇ ಆದ್ರೂ ಕತ್ತರಿಸೋದಕ್ಕೆ ಮಾರ್ಗ ಕಂಡುಕೊಂಡಿದೀವಿ ಅನ್ನೋದಂತೂ ಸತ್ಯ. ಇನ್ನು ಭಗವದ್ಗೀತೆಯಲ್ಲಿ ಅಶ್ವತ್ಥ ವೃಕ್ಷವನ್ನ ಏನಂತ ವರ್ಣನೆ ಮಾಡಲಾಗಿದೆ ಗೊತ್ತಾ? ದ ಒನ್ ದಟ್ ಇಸ್ ನಾಟ್ ದ ಸೇಮ್ ಟುಮಾರೋ. ಇದು ನಮ್ಮ ಜೀವನಕ್ಕೂ ಒಂದು ಸ್ಫೂರ್ತಿದಾಯಕ ಸಂದೇಶ. ನಾಳೆ ಇಂದಿನ ಹಾಗೆ ಇರೋದಿಲ್ಲ ಅಂತ.